ಇನ್ನು ಮಾಜಿ ಸಿಎಂ ದಿವಂಗತ ಎಸ್ ಬಂಗಾರಪ್ಪ ತವರೂರಿನಲ್ಲಿ ಅನಿಷ್ಟ ಪದ್ಧತಿ ಇನ್ನೂ ಜೀವಂತವಾಗಿದೆ. ಇಂದಿನ ಹೈಟೆಕ್ ಯುಗದಲ್ಲೂ ಗ್ರಾಮಸ್ಥರಿಗೆ ಬಹಿಷ್ಕಾರವನ್ನು ಹಾಕಲಾಗಿದೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತವರೂರಿನಲ್ಲಿ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ವಿಚಾರ ಬಯಲಾಗಿದೆ. ನಾಗರಿಕ ಸಮಾಜವೇ ತಲೆ ತಗ್ಗಿಸುವ ವಿಚಾರ. ಮನೆಯನ್ನೆಲ್ಲ ಕಿತ್ತು ಬಿಸಾಡಿದ್ದಾರೆ. ಊರಲ್ಲಿ ಯಾವ ಕಾರ್ಯಕ್ರಮಕ್ಕೂ ಇವರು ಹೋಗುವಂತಿಲ್ಲ. ಯಾರ ಬಳಿಯೂ ಕೆಲಸಕ್ಕೆ ಹೋಗೋಕೆ ಆಗ್ತಾ ಇಲ್ಲ. ಇದಕ್ಕೆ ಕಾರಣವೇ ಬಹಿಷ್ಕಾರ. ಮಾಜಿ ಸಿಎಂ ಬಂಗಾರಪ್ಪ ತವರೂರಲ್ಲಿದೆ ಅನಿಷ್ಟ ಪದ್ಧತಿ. ಗ್ರಾಮಸ್ಥರಿಗೆ 5 ವರ್ಷದಿಂದ ಬಹಿಷ್ಕಾರ. ಕಣ್ಮುಚ್ಚಿ ಕುಳಿತ ಜಿಲ್ಲಾಡಳಿತ. ಹಳ್ಳಿ ರಾಜಕೀಯ ಡೆಲ್ಲಿಯನ್ನ ಮೀರಿಸುತ್ತೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೀತಾ ಇರುವ ರಾಜಕೀಯ ಮೇಲಾಟಕ್ಕೆ ಕುಟುಂಬಗಳು ಬೀದಿಗೆ ಬಿದ್ದಿವೆ. ಹೌದು, ಸೊರಬ ತಾಲೂಕಿನ ಅರಣ್ಯ ಭಾಗದಲ್ಲಿ ಇರುವ ಉಳವಿ ಗ್ರಾಮ. ಇದೇ ಊರಲ್ಲಿ 3 ಬಾರಿ ರಸ್ತೆ ಕಾಮಗಾರಿಯಾಗಿತ್ತು. ಅದು ಕಳಪೆಯಾಗಿದೆ ಅಂತ ಚಂದ್ರಪ್ಪ ಅನ್ನೋರು ದೂರು ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಇಡೀ ಕುಟುಂಬವನ್ನ ಬಹಿಷ್ಕಾರ ಹಾಕಿ 25,000 ದಂಡ ವಿಧಿಸಿದ್ದಾರೆ. ಈ ಬಗ್ಗೆ ಸೊರಬ ತಹಶೀಲ್ದಾರ್ ಸೇರಿದಂತೆ ಪೊಲೀಸರು, ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ದೂರು ನೀಡಿದ್ರು. ಏನೂ ಪ್ರಯೋಜನವಾಗಿಲ್ಲ. ಇದು ಒಬ್ಬರ ಕಥೆಯಲ್ಲ. ಬಹುತೇಕ ತಾಲೂಕಿನ ಗ್ರಾಮದಲ್ಲಿ ಬಹಿಷ್ಕಾರ ಮಾಡಿರೋದು ಗ್ರಾಮ ಸಮಿತಿ. ಆ ತೀರ್ಮಾನ ಒಪ್ಪದಿದ್ರೆ ಬಹಿಷ್ಕಾರ ಹಾಕ್ತಾರೆ. ಬಹಿಷ್ಕಾರ ಹಾಕಿದ ಕುಟುಂಬದ ಜೊತೆ ಮಾತನಾಡಿದವರಿಗೂ 5,000 ದಂಡ ವಿಧಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಬಹಿಷ್ಕಾರ ಹಾಕಿದ ಕುಟುಂಬದ ಜೊತೆ ಗ್ರಾಮಸ್ಥರು ಭಯದಿಂದ ದೂರ ಇರ್ತಾರಂತೆ. ಮಾಜಿ ಸಿಎಂ ದಿವಂಗತ ಎಸ್ ಬಂಗಾರಪ್ಪ ಮತ್ತು ಹಾಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪರ ತವರೂರಿನಲ್ಲೇ ಈ ರೀತಿಯ ಅನ್ಯಾಯ ಆಗಿದೆ. ಅವರು ಊರಿದ್ದ ಕೋರ್ಟಿಗೆ ಹೋಗಿದ್ದಾರೆ ಅಥವಾ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನೋ ಉದ್ದೇಶ ಇಟ್ಕೊಂಡು ನಮಗೆ ಸಾಮಾಜಿಕ ಬಹಿಷ್ಕಾರ ಹಾಕಿದ್ದಾರೆ. ಸಾಮಾಜಿಕ ಬಹಿಷ್ಕಾರದಿಂದ ನಮ್ಮ ಮಕ್ಕಳಿಗೆ ನೀರು ಕುಡಿಯೋದಾಗಲಿ ಅಥವಾ ಬೇರೆ ಎಲ್ಲ ಇದಕ್ಕೂ ನಮಗೆ ಬಹಳ ಇದುವರೆಗೂ ತೊಂದರೆ ಆಗ್ತಾ ಇತ್ತು. ಆಮೇಲೆ ನಾವೇನು ಮಾಡಿದ್ವಿ, ಕಂಪ್ಲೇಂಟ್ ಕೊಟ್ವಿ. ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಅಧಿಕಾರಿಗಳು ಬಂದರು, DYSP ಮತ್ತು ಇನ್ಸ್ಪೆಕ್ಟರ್ ಬಂದಾದ್ಮೇಲೆ ಅವರು ಸರಿಯಾದ ಕ್ರಮ ತಗೊಳ್ಬೇಕಂತ ಸಂದರ್ಭದಲ್ಲಿ ಜನಪ್ರತಿನಿಧಿ MLA ಆಗಿರ್ತಕ್ಕಂಥ ಕುಮಾರ್ ಬಂಗಾರಪ್ಪನವರು ಅವ್ರಿಗೆ ಫೋನ್ ಮಾಡಿಬಿಟ್ಟು ಅವ್ರನ್ನ ಕರೆಸ್ಕೊಂಡ್ರು. ಇದು ಒಳ್ಳೆ ಕಣ್ಣು ವರ್ಷ ತಂತ್ರ ಆಗಿದೆ ಬಿಟ್ಟರೆ ನಮಗೆ ಇದುವರೆಗೂ ನ್ಯಾಯ ಸಿಕ್ಕಲಿಲ್ಲ. ಬಸವರಾಜ ಯರಗಣವಿ, TV9 ಶಿವಮೊಗ್ಗ.